ಭ್ರಷ್ಟಾಚಾರಗಳ ಆರೋಪವನ್ನು ಮಾಡಿ ಜೆಡಿಎಸ್ ಬಿಜೆಪಿ ಪಾಲನೆ ಸಂಬಂಧಪಟ್ಟಂತೆ ಇದೆ. ಮೈಸೂರು ತಲುಪೋದ್ರ ಒಳಗಡೆ ಒಂದು ಯಾವುದೇ ಆದಂತ ಒಂದು ಡಿಸಿಷನ್ ಬರ್ತದೆ ಅಂತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ 89 ಕೋಟಿ ಅಂತೇಳಿ. ಅವ್ರು ಒಪ್ಕೊಂಡ್ಮೇಲೆ ಇನ್ನೂ ಮುಂದುವರಿತಾ ಇರ್ತಕ್ಕಂಥದ್ದು ಸೇಮ್ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕಿದ್ದೇನೆ. ಇವತ್ತು ರಾಜ್ಯಪಾಲರು ನೋಟಿಸ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ವಿರೋಧವನ್ನು ತೋರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಅದನ್ನ ಈಗ ಕಳ್ಳ ಯಾವತ್ತು ಕಳ್ಳ ಅಂತ ಮೊದಲು ಹೇಳ್ಕೊಳ್ಳೋದಿಲ್ಲ. ಈಗ ಅದು ಸಂಪುಟದವರು ಅವ್ರಿಗೆ ಅಧಿಕಾರನೇ ಇಲ್ಲ ಅಂತ ಹೇಳ್ತಾರೆ. ಆರ್ಟಿಕಲ್ 163 ಪ್ರಕಾರ ರಾಜ್ಯಪಾಲರಿಗೆ ಸಂಪೂರ್ಣ ಅಧಿಕಾರ ಇದೆ. ಅಧಿಕಾರದ ಒಂದು ಇದರಲ್ಲಿ ಅವ್ರು ಜವಾಬ್ದಾರಿಯುತವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಲಿ, ಅವರು ತಪ್ಪೇನಿಲ್ಲ. ಅದರಲ್ಲಿ ಅವರು ನಿರಪರಾಧಿ ಅಂತಕ್ಕಂಥದ್ದು ಪ್ರೂವ್ ಆದರೆ ಅವ್ರು ಇರ್ತಾರೆ, ಇಲ್ಲ ಅನ್ನೋದಾದ್ರೆ ಅವ್ರು ಇಳಿಬೇಕು ಅಂತಕ್ಕಂಥದ್ದು. ನಾನು ತಪ್ಪೇ ಮಾಡಿಲ್ಲ ಅನ್ನೋದ್ರೆ ಇಷ್ಟಾಗಿ ಹೆದರೋದು ಅಂತ. ನೋಡಿ, ತಪ್ಪೇ ಮಾಡಿಲ್ಲ ಅಂದ್ರೆ ಅವರೇ 89 ಕೋಟಿ ಮಾತಂತ ಯಾಕೆ ಹೇಳಿದ್ರು? ಒಪ್ಕೊಂಡಂಗೆ ಆಯ್ತಲ್ಲ ಅದು. ಸೊ ಅದೇ ಓಕೆ. ಇವತ್ತು ಏನು ಇನ್ನು ವಾಲ್ಮೀಕಿ ಹಗರಣ ಆಯ್ತು, ಇವತ್ತು ಸಿದ್ದರಾಮಯ್ಯ ಹಗರಣ ಆಯ್ತು. ಈ ಒಂದು ಹೋರಾಟ ಯಾವ ರೀತಿ ಸಿದ್ದರಾಮಯ್ಯ ರಾಜೀನಾಮೆ ಒತ್ತಾಯ ಮಾಡ್ತೀವಿ. ಇದು SC ST ದುಡ್ಡನ್ನೇ ಇವರು ಮಾಡಿರ್ತಕ್ಕಂಥದ್ದು. ಸುಮಾರು ನಿರ್ಮಲಾ ಸೀತಾರಾಮನ್ ಅವರು ಹೇಳೋ ರೀತಿಯಲ್ಲಿ 5,000 ಕೋಟಿ ಹಗರಣ ಆಗಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಕೇಂದ್ರ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಬಹುಶಃ ನನಗೆ ನಂಬಿಕೆ ಇದೆ ಈ ಹೋರಾಟ ಕೊನೆವರೆಗೂ ಕೂಡ ಇದನ್ನು ಹೋರಾಟ ಮಾಡ್ತೀವಿ. ಕೊನೆ ಪ್ರಶ್ನೆ ಸರ್, ಇವತ್ತು DK ಶಿವಕುಮಾರ್ ಅವರು ಜಲಾಂದೋಲನ ಮಾಡ್ತಿದ್ದಾರೆ, ಬಿಜೆಪಿ JDS ಕೂಡ ಹಗರಣ ಮಾಡಿದೆ. ನೋಡಿ, ಅವರು ಜನಾಂದೋಲನ ಮಾಡೋದು ಬೇಕಾಗಿಲ್ಲ. ಅವರೇ ಮಂತ್ರಿಗಳು, ಅವರೇ ಡೆಪ್ಯೂಟಿ ಅಧಿಕಾರ ಅವ್ರಿಗೆ ಇದೆ, ಅವರೇ ಮಾಡ್ಬೋದಲ್ಲ. ಬರೀ ಬಾಯಿ ಮಾತೆಲ್ಲ ಕೇಳಬೇಕು, ಅಧಿಕಾರ ಅವ್ರಿಗೆ ಇರೋದ್ರಿಂದ ಅವರೇ ಮಾಡ್ಬೋದು. ಎಲ್ಲಾದ್ರೂ ಹಿಂದೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಿಂದೆ DK ಶಿವಕುಮಾರ್ ಕೈವಾಡ ಇದೆ ಅನ್ನೋ ಆರೋಪ ಇದೆ. ನನಗೆ ಯಾರಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಕಳ್ಳರ ಸಂತೆ ಆಗಿದೆ, ಅದು ಹೋಗ್ಬೇಕು ಅಂತಕ್ಕಂಥದ್ದು ನಮ್ದು ಹೋರಾಟ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಮಂಜು ಅವರ ಮಾತು. ಏನಂದ್ರೆ ಸಾಕಷ್ಟು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಅವರೇ ತಪ್ಪನ್ನು ಒಪ್ಕೊಂಡಿದ್ದಾರೆ ಅಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪಂಪ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.